ಸತ್ತವರಿಗೆ ಪಿಂಡ ಕೊಡೋದು ನೋಡಿದ್ದೀರಿ, ಬದುಕಿರೋರು ಪಿಂಡ ಕೊಡೋದು ನೋಡಿದ್ದೀರಾ? ನಾವು ಕರ್ನಾಟಕದ ನಾಗಸಾಧುಗಳಾಗಿ ನಾಗಸಾಧುಗಳ ಪ್ರಪಂಚವನ್ನು ನಾವು ನಿಮಗೆ ಅನಾವರಣಗೊಳಿಸ್ತೇವೆ. ಒಮ್ಮೆ ದೀಕ್ಷೆ ನೋಡಮ್ಮ, ಎಲ್ಲರೂ ಬೀಡು ಮರ್ಬನ ತಾಯಿ, ನಿನ್ನ ಗುಂಡಿಗೆ ಡಬಲ್ ಇದೆ ತಾಯಿ, ಶಬಾಷ್. 15 ನಿಮಿಷವನ್ನ ಕೊಡಿ ಅಂತ ಹೇಳೋರು ಇರ್ತಾರೆ, ಸನಾತನ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಹೇಳೋರು ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಇವತ್ತು ನಾವು ಕರ್ನಾಟಕದಲ್ಲಿ 9 ವರ್ಷಗಳಿಂದ ಹೀಗೆ ಇದ್ದೇವೆ. 6 ವರ್ಷ ಆಯಿತು ನಾಗಸಾಧು ದೀಕ್ಷೆಯಾಗಿ. ಇವತ್ತು ಸಹ ನಮಗೆಲ್ಲೂ ಒಂದು ನೆಲೆ ಇಲ್ಲ ತಾಯಿ. ಎಂತೆಂಥವ್ರಿಗೂ ಎಲ್ಲೆಲ್ಲೋ ಮಠ ಮಾನ್ಯ ಅಂತ ಕಟ್ಕೊಳ್ಳಿ, ನಮಗೊಂದು ಕುಟೀರ ಹಾಕ್ಕೊಳ್ಳಿಕ್ಕೂ ಸಹ ನಮ್ಮ ಸರ್ಕಾರ ನಮಗೇನು ಸಹ ನಮಗೊಂದೇನು ಮಾಡಿಲ್ಲ. ನಮ್ಮ ಶಿವಕುಮಾರ ಸ್ವಾಮಿಗಳು ನಡೆದಾಡ್ತಕ್ಕಂಥ ದೇವರು ಏನು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ತತ್ವಗಳ ನುಡಿಗಳನ್ನು, ಅವರು ಬಂದಂತಹ ಒಂದು ಮಾರ್ಗದರ್ಶಗಳನ್ನು ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಇವತ್ತು ನಮ್ಮ ಕನ್ನಡಿಗರಾದಂತಹ ಒಬ್ರು ಬಾಬಾ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ನಾನು ಮಾತಾಡ್ತೀನಿ. ಬಾಬಾ, ಹರ ಹರ ಮಹಾದೇವ್. ಹರ ಹರ ಮಹಾದೇವ್ ಬಾಬಾ. ಗುರುಗಳೇ, ತಮ್ಮ ಹೆಸರೇನು? ಧನಂಜಯಗಿರಿ. ಗುರುಗಳೇ, ತಾವು ದೀಕ್ಷೆಯನ್ನು ಪಡ್ಕೊಂಡು ಎಷ್ಟು ವರ್ಷಗಳಾಯಿತು? 6 ವರ್ಷ ಆಯಿತು ತಾಯಿ. ಗುರುಗಳೇ, ತಾವು ಈ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಬರೋದಕ್ಕೆ ಕಾರಣ ಏನು? ಹೀಗೆ ಅಮ್ಮ, ಕೆಲವೊಂದು ಅಹಿತಕರ ಘಟನೆಗಳು ಕುಟುಂಬದಲ್ಲಿ ನಡೆದಾಗ ಈ ಒಂದು ಪಂಥವನ್ನು ನಾವು ತಗೊಳ್ಬೇಕಾಗಿ ಬರುತ್ತೆ. ಕೆಲವೊಂದು ಅಹಿತಕರ ಘಟನೆಗಳು ಧಾರ್ಮಿಕವಾದಂತಹ ನಡೀತಿರ್ತಕ್ಕಂತಹ ಒಂದು ಕುಟುಂಬದ ಮೇಲೆ ಅಧಾರ್ಮಿಕವಾದಂತಹ ಕೆಲವೊಂದು ಅಥರ್ವಣ ಪ್ರಯೋಗಗಳು ನಡೆದಂತಹ ಸಂದರ್ಭದಲ್ಲಿ ಈ ಒಂದು ದೀಕ್ಷೆಯನ್ನು ನಾವು ತಗೊಳ್ಳೇಬೇಕಾಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಧರ್ಮ ಗೆಲ್ಲುತ್ತೆ ಅನ್ನೋದನ್ನು ತೋರಿಸ್ಬೇಕಾಗುತ್ತಮ್ಮ. ಹಾಗಾಗಿ ನಾವು ಈ ಒಂದು ಧರ್ಮವನ್ನು ನಾವು ಸಂಪೂರ್ಣ ಆತ್ಮರೂಪದಲ್ಲಿ ತಗೊಂಡಿದ್ದೇವಮ್ಮ. ಗುರುಗಳೇ, ನಮ್ಮ ಈ ಜೀವನಕ್ಕೂ ಈ ಆಧ್ಯಾತ್ಮಿಕ ಜೀವನಕ್ಕೂ ಏನು ಡಿಫ್ರೆನ್ಸ್ ಇದೆ ಗುರುಗಳೇ? ಅದರಲ್ಲಿ ಏನು ಕಂಡುಕೊಂಡ್ರಿ? ಅಮ್ಮ, ನಾರ್ಮಲ್ ಜೀವನ ಅಂತ ಹೇಳಿದ್ರೆ ಅಮ್ಮ, ನಿಮಗೆ ಏನಂತಂದರೆ ಈಗ ಹೇಗೆ ಅಂತ ಹೇಳಿದ್ರೆ, ನೀವು ನಮ್ಮ ಜೊತೆ ಮಾತಾಡ್ತಾ ಇದ್ದ 10 ನಿಮಿಷಕ್ಕೆ ನಿಮ್ಮ ಮನೆಯಿಂದ ಫೋನ್ ಬರುತ್ತಮ್ಮ, ಎಲ್ಲಿದೆ ಭೇಟಿ ಅಂತ. ನಮಗೆ ಯಾರೂ ಫೋನ್ ಮಾಡೋರಿಲ್ಲ ತಾಯಿ. ಅದೇ ನಮಗೆ ನಾವು ಆ ಬಂಧನದಲ್ಲಿದ್ದೀವಿ. ಅಂದರೆ ಒಬ್ಬ ಮನುಷ್ಯ ಆದಾಗ ನಾವೊಂದು ಆ ಒಂದು ಭಾವನೆ ಬೇಕು, ನಮಗೆ ಯಾರೊಂದು ಸ್ಪಂದಿಸೋರು ಬೇಕು ಅಂತ ಅನಿಸುತ್ತೆ. ಅಂದರೆ ನಿಮಗೆ ಆ ಒಂದು ನೀವಿದ್ದೀರಲ್ಲ ಸಾಕು, ನಿಮಗಿನ್ನ ಸ್ಪಂದನೆ ಮಾಡ್ತಕ್ಕಂಥದ್ದು ಯಾರು ಬೇಡ ನಮಗೆ, ಸಾಕು. ಸರ್ವೇ ಜನೋ ಸುಖಿನೋ ಭವಂತು ಅಲ್ವ ತಾಯಿ? ಎಲ್ಲರೂ ಸುಖವಾಗಿದ್ರೆ ನಾನು ಸುಖವಾಗಿರ್ತೇನೆ. ಆ ರೀತಿಯಾಗಿ ಈ ಧರ್ಮವನ್ನು, ಈ ಸನಾತನ ಧರ್ಮದಲ್ಲಿ ಈಗೂ ಸಹ ಬಾಳಬಹುದು, ಈಗಿದ್ದು ಸಹ ಧರ್ಮವನ್ನು ರಕ್ಷಣೆ ಮಾಡ್ಬೋದು ಅಂತ ತಿಳ್ಕೊಂಡ ಮೇಲೆ ನಾವು ಈ ಒಂದು ಪಂಥವನ್ನು ನಾವು ಸ್ವೀಕಾರ ಮಾಡ್ಕೊತಾ ಬಂದ್ವಿ. ಗುರುಗಳು, ಈ ನಾಗ ಸಾಧು ಆಗುವಂತಹ ಆ ಪ್ರಕ್ರಿಯೆ ಹೇಗಿರುತ್ತೆ? ಆ ತಪಸ್ಸು ಅಲ್ಲಿ ಬಹಳ ಕಠಿಣವಾಗಿರುತ್ತಮ್ಮ, ಬಹಳ ಕಠಿಣವಾಗಿರುತ್ತಮ್ಮ. ಒಮ್ಮೆ ದೀಕ್ಷೆ ನೋಡಮ್ಮ, ಎಲ್ಲರೂ ಬೀಡು ಮರ್ಬನ ಬರ್ತಾರೆಯೋ. ಅದೇ ನಾಗ ಸಾಧು ಆಗುವಂತಹ ಈ ಒಂದು ಬಹಳ ಕಠಿಣ ಇರುತ್ತೆ ತಾಯಿ, ಬಹಳ ಕಠಿಣ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ದೀಕ್ಷೆ ಅಂತಕ್ಕಂಥದ್ದು ಸಾಧಾರಣವಾಗಿ ಆಗೋಗುತ್ತೆ, ಆದರೆ ನಂತರ ಪ್ರಕ್ರಿಯೆಗಳಿದಾವಲ್ಲ, 12 ವರ್ಷಗಳ ಪ್ರಕ್ರಿಯೆ ಇದೆಯಲ್ಲ, ಬಹಳ ಕಠಿಣವಾಗಿರುತ್ತೆ. ಗುರು ದೀಕ್ಷೆ ಕೊಟ್ಬಿಡ್ತಾರೆ, ನಿಮ್ಮನ್ನು ನಾವು ಚೀಫ್ ಎಡಿಟರ್ ಮಾಡಿಬಿಟ್ಬಿಟ್ಟಿದ್ದೀವಿ, ನೆಕ್ಸ್ಟ್ ನೀವು ಹೇಗೆ ತರ್ತೀರಿ ಚಾನಲ್ ನೇಮ್ ಅನ್ನೋದು ನಮಗೆ ಇಂಪಾರ್ಟೆಂಟು. ಆ ರೀತಿ ನಮ್ಮನ್ನು ಈ ಒಂದು ನಾಗಸಾಧುತ್ವದಲ್ಲಿ ನಮ್ಮನ್ನು ಬಿಡ್ತಾರೆ. ನಾವು ಸಾಧನೆ ಮಾಡ್ತೀವಿ ಅದ್ರ ಮೇಲೆ ನಮ್ಮನ್ನು ಗುರುಗಳು ಗುರುತಿಸ್ತಾ ಹೋಗ್ತಾರೆ ತಾಯಿ. ಇದರಲ್ಲಿ ಬಹಳ ಕಠಿಣವಾದಂಥ ಸಾಧನೆಗಳಿರ್ತವೆ, ಬಹಳ ಕಠಿಣವಾದಂಥ ಪರೀಕ್ಷೆಗಳು ಆಗ್ತವೆ. ಸ್ವಯಂ ಲಿಂಗಗಳನ್ನು ನಿರ್ವೀರ್ಯವನ್ನು ಮಾಡ್ತಾರೆ. ಸ್ವಯಂ ದೇಹಕ್ಕೆ ಬದುಕಿರ್ತಕ್ಕಂಥ ಸತ್ತವರಿಗೆ ಪಿಂಡ ಕೊಡೋದು ನೋಡಿದ್ದೀರಿ, ಬದುಕಿರೋರು ಪಿಂಡ ಕೊಡೋದು ನೋಡಿದ್ದೀರಾ? ನಮಗೆ ಆ ಪಿಂಡ ಆಗುತ್ತೆ. ಇದು ಸನಾತನ ಧರ್ಮದ ನಾಗಸಾಧುಗಳಿಗೆ ಆಗ್ತಕ್ಕಂಥ ಒಂದು ದೀಕ್ಷೆಯ ಒಂದು ತತ್ವ. ಕೆಲವೊಂದು ಬೇರೆ ಗುಪ್ತಗಳಿದ್ದಾವೆ, ಅದನ್ನು ನಾವು ಹೇಳಲಿಕ್ಕಾಗಲ್ಲ, ಮಂತ್ರಗಳು ಇನ್ನೊಂದು ಹಾಗೆ ಹೀಗೆ, ಹಾಗಾಗಿ ಅವೆಲ್ಲ ಹೇಳಲಿಕ್ಕಾಗಲ್ಲ. ಇನ್ನು ಮಿಕ್ಕಿದೆಲ್ಲಮ್ಮ ಈ ರೀತಿ ನಡೆಯುತ್ತೆ. ಗುರುಗಳೇ, ಕುಂಭಮೇಳದಲ್ಲಿ ಮೊದಲ ಅಮೃತ ಸ್ನಾನದ ಅವಕಾಶ ನಾಗಸಾಧುಗಳಿಗೆ ಇರುವಂಥದ್ದು. ಅದು ಹೇಗೆ ಹೋಗ್ತೀರಾ ಗುರುಗಳೇ? ಅಂದರೆ ಅಖಾಡವಾಗಿ ಹೋಗ್ತಾರೆ, ಅದು ಹೇಗಿರುತ್ತೆ ಪ್ರಕ್ರಿಯೆ? ಅಖಾಡವಾಗಿ ಹೋಗ್ಲಿಕ್ಕಾಗುತ್ತೆ. ಇಲ್ಲಾಂದ್ರಮ್ಮ ಈ ಒಂದು ನೋಡಿಮ್ಮ, ಸಾಧುಗಳು ಕೋಟಿ ಆದರೆ ಜನಸಂಖ್ಯೆ 100 ಕೋಟಿ ಅಲ್ವೇನಮ್ಮ? ಜನಬಲವೇ ದೊಡ್ಡದು. ಆದರೆ ಈ ಜನಬಲವನ್ನು ಈ ಒಂದು ಪ್ರಶಾಸನ ಏನೊಂದಿದೆ, ನಮ್ಮ ಒಂದು ಯೋಗಿಜಿ ಮೋದಿಜಿ ಬಲದಿಂದ ಎಲ್ಲರನ್ನ ಒಂದು ತಹಬದಿಗಿಟ್ಟು
ಸಾಧುಗಳಿಗೆ ಒಂದು ಸನ್ಮಾರ್ಗ, ಸಾಧುಗಳಿಗೆ ಒಂದು ಮಾರ್ಗ ಅಂತ ಇಟ್ಟು ಒಂದೊಂದು ಅಖಾಡೆಗಳಿಗೂ ಸಹ ಒಂದೊಂದು ಗಳಿಗೆ ಅಂತ ಕೊಡ್ತಾರೆ. 2 ಗಂಟೆ 3 ಗಂಟೆ ಸಮಯ ಅಂತ ಕೊಡ್ತಾರೆ. ಆ ಸಮಯದೊಳಗಡೆ ನಮ್ಮ ಸ್ನಾನ ಆಗುತ್ತೆ. ಹಾಂ, ಬೆಳಗಿನ 3 ಗಂಟೆಯಿಂದ ಸ್ನಾನ ಸ್ಟಾರ್ಟ್ ಆಗುತ್ತೆ, 2 ಗಂಟೆಯಿಂದ ಸ್ನಾನ ಸ್ಟಾರ್ಟ್ ಆಗುತ್ತೆ, 1 ಗಂಟೆ ರಾತ್ರಿಯಿಂದ ಸ್ನಾನ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ಆಗುತ್ತೆ. ನಮಗೂ ಸಹ ಹಾಗೆ ಒಂದು ಸಮಯ ಸಿಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆ ಇದೆ ನಮಗೆ. ಹೌದಮ್ಮ, ನಾವು ಬಂದರೆ ನಿಮಗೆ ನಾಗಾಸಾಧುಗಳ ನಾವು ಕರ್ನಾಟಕದ ನಾಗಾಸಾಧುಗಳಾಗಿ ನಾಗಾಸಾಧುಗಳ ಪ್ರಪಂಚವನ್ನು ನಾವು ನಿಮಗೆ ಅನಾವರಣಗೊಳಿಸ್ತೇವೆ. ನಮ್ಮ ಜೊತೆ ನೀವು ಇದ್ದರೆ ನಿಮಗೆ ನಾವು ಅದನ್ನು ತೋರಿಸ್ಕೊಡ್ತೇವೆ. ಗುರುಗಳೇ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ, ನಮಗೆ ಎಲ್ಲ ವಿಚಾರಗಳು ತಿಳಿತಾ ಇರುತ್ತವೆ. ಇವತ್ತು ನಾಳೆಯಿಂದ ಮಹಾಕುಂಭಮೇಳ ಶುರುವಾಗುತ್ತೆ, ಇಷ್ಟು ದಿನ ಶುರುವಾಗುತ್ತೆ, ಎಲ್ಲವೂ ಕೂಡ ತಿಳಿದಿರುತ್ತೆ. ಆದರೆ ನೀವು ಹಾಗಲ್ಲ, ನೀವು ಹಿಮಾಲಯದಲ್ಲಿ ಇರ್ತೀರಿ, ತಪಸ್ಸಿನಲ್ಲಿ ಇರ್ತೀರಿ, ನಿಮಗೆ ಅದು ಹೇಗೆ ಗೊತ್ತಾಗುತ್ತೆ ಗುರುಗಳು? ಈಗ ನಮಗೆ ಮುಂದಿನ ವರ್ಷ ಕುಂಭಮೇಳ ನಮ್ಗೆ ಆಲ್ರೆಡಿ ಗೊತ್ತಿದೆ. ಅದು ಹೇಗೆ ಗುರು ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರಗಳಿಗೆ ಇದು ಮೊದಲೇ ನಿಶ್ಚಿತ ಆಗಿರುತ್ತೆ. ಈ ಸ್ನಾನ ಆಗ್ತದಂಗೆ ನಮ್ಗೆ ಹೇಳಿಬಿಡ್ತಾರೆ ಮುಂದಿನ ಕುಂಭಮೇಳ ಎಲ್ಲಿರುತ್ತೆ. ನಾವೆಲ್ಲೇ ತಪಸ್ಸಲ್ಲಿದ್ರೂ ಅಲ್ಲಿಗೆ ಬಂದಿರ್ತೇವೆ. ಇದು ಅಖಾಡದ ಒಂದು ತತ್ವ. ಗುರುಗಳು, ಇವತ್ತು ಸನಾತನ ಧರ್ಮದ ಬಗ್ಗೆ ಬಹಳಷ್ಟು ಜನ ಬಹಳಷ್ಟು ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಗುರುಗಳೇ? ಹೇಳಿಮ್ಮ, ಯಾವ ರೀತಿ ಏನು ಹೇಳ್ತಿದ್ದಾರೆ, ಹೇಗೆ? 15 ನಿಮಿಷವನ್ನು ಕೊಡಿ ಅಂತ ಹೇಳೋರು ಇರ್ತಾರೆ, ಸನಾತನ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಹೇಳೋರು ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಬಹಳ ಕಷ್ಟ ಇದೆ ಅಮ್ಮ. ಅದೆಲ್ಲ ಸುಮ್ಮನೆ ಅಮ್ಮ, ಅದೆಲ್ಲ ಮಾತಾಡೋದು ದೊಡ್ಡದಾಗಿ ಹೋಗುತ್ತೆ. ಭಾಳ ಕಷ್ಟ ಇದೆ ತಾಯಿ. ನೀವೇ ಹೇಳಿ ಹೋಗಲಿ, ಇಬ್ಬರನ್ನ ಹೊಡಿಕಾಗುತ್ತಮ್ಮ. ಅಮ್ಮ, ನಿನಗೆ ಒಂದೋದೇ ಹೊಡೆದ್ರೆ ನೀನು ಎಷ್ಟೋದೇ ಹೊಡಿತೀಯ? ಯೋಚನೆ ಮಾಡು ತಾಯಿ. ಅದರಲ್ಲೂ ವಿದ್ಯೆ ಕಲ್ತಿದ್ರೆ 2 ಇಲ್ಲ, 1ಕ್ಕೆ ಸಾಕು. ನೀನು ಇಬ್ಬರಿಗೂ ಒಂದೋದೇ ಹೊಡಿತೀಯ. ಆ ಥರ ಇರುತ್ತಮ್ಮ ನಮ್ಮ ಹತ್ರ. ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಬೇಕು. ಮಾತು ಮನೆ ಕೆಡಿಸುತ್ತೆ, ತೂತು ಒಲೆ ಕೆಡಿಸುತ್ತೆ ಅಲ್ವ ತಾಯಿ? ಮಾತಾಡಲಿಕ್ಕೆ ಯಾರಮ್ಮ? ಕತ್ತೆ ಕೂಗ್ದಂಗೆ ಕೂಗಿದ್ರೆ ಸುಖ ಬರಲ್ಲ ತಾಯಿ. ಕೂಗೋದ್ರಲ್ಲಿ ಒಂದು ಅರ್ಥ ಇರಬೇಕು. ಕೋಗಿಲೆ ಥರ ಒಂದು ನಾದ ಬರಬೇಕು. ಕೂಗಿದ್ದು ಕತ್ತೆಯೋ ಕೋಗಿಲೆ ಅಂತ ಸರ್ವರಿಗೂ ಅರ್ಥವಾಗೋ ಥರ ಇರಬೇಕು. ಸುಮ್ಮನೆ ನಾನು ಕತ್ತೆ, ನಾನು ಹೋದರೆ ಇದು ಬರಲ್ಲ ತಾಯಿ. ಸಾಧಾರಣವಾಗಿ ಹೇಳು, ಕಿವಿ ತಲುಪುತ್ತೆ. ಇದು ಧರ್ಮ. ಕಿರ್ಚಾಡ್ಕೊಂಡು ಆಡಿಕೊಂಡು ನಮ್ಮ ಸನಾತನ ಧರ್ಮಕ್ಕೆ ದೆವ್ವ ಹಿಡ್ದಿಲ್ಲ. ದೆವ್ವ ಬಿಡಿಸೋ ಕಲೆ ಇದೆ, ದೆವ್ವ ಹಿಡಿಸೋ ಕಲೆ ಇದೆ, ದೆವ್ವ ಹಿಡ್ಕೊಳ್ಳೋ ಕಲೆ ನಮ್ಮದು ಇಲ್ಲ ತಾಯಿ. ನಮ್ಮನ್ನು ಹಿಡಿದೆವ್ವ ಯಾವ ದೆವ್ವಗಳು ಹಿಡಿಯೋಲ್ಲ. ಇದು ಸನಾತನ ಧರ್ಮ. ಇದಾದ ಮೇಲೆ ಆ ನಂತರ ಎಲ್ಲಿಗೆ ಹೋಗ್ತೀರಾ? ನಾವು ಆದಮೇಲೆ ಕರ್ನಾಟಕಕ್ಕೆ ಬರ್ತೇವೆ, ನಮ್ಮೂರಿಗೆ ಬರ್ತೇವೆ. ಎಲ್ಲೋ ಒಂದು ಕಡೆ ಹೊಡಾಡ್ಕೊಂಡು ಇಡ್ತೀವಮ್ಮ. ನೆಲೆ ಆಗೋವರೆಗೂ ನಮ್ಗೆ ಇವತ್ತಿನವರೆಗೂ ನೋಡಿ ಎಂತೆಂಥವ್ರಿಗೂ ಏನೇನೋ ಸಿಗುತ್ತಮ್ಮ. ಇವತ್ತು ನಾವು ಕರ್ನಾಟಕದಲ್ಲಿ 9 ವರ್ಷಗಳಿಂದ ಹೀಗೆ ಇದ್ದೇವೆ. 6 ವರ್ಷ ಆಯಿತು ನಾಗಸಾಧು ದೀಕ್ಷೆಯಾಗಿ. ಇವತ್ತು ಸಹ ನಮಗೆಲ್ಲೂ ಒಂದು ನೆಲೆ ಇಲ್ಲ ತಾಯಿ. ಎಂತೆಂಥವ್ರಿಗೂ ಎಲ್ಲೆಲ್ಲೋ ಮಠ ಮಾನ್ಯ ಅಂತ ಕಟ್ಕೊಳ್ಳೋಕೆ ನಮಗೊಂದು ಕುಟೀರ ಹಾಕ್ಕೊಳ್ಳಿಕ್ಕೂ ಸಹ ನಮ್ಮ ಸರ್ಕಾರ ನಮಗೇನೂ ಸಹ ನಮಗೊಂದೇನು ಮಾಡಿಲ್ಲ. ಇವತ್ತು ನಾವೆಲ್ಲೋ ಬಂದು ನೋಡಿ ನಮಗೆ ಅಂತ ಹಿಂಗೆ ಕೊಟ್ಟಿದೆ ಈ ಯೋಗಿ ಸರ್ಕಾರ. ನಮಗೆ ಇಷ್ಟೆಲ್ಲ ಮಾಡಿದೆ. ನಮ್ಮ ಕರ್ನಾಟಕ ಸರ್ಕಾರ ನಮಗೇನು ಕೊಡಲ್ಲ ತಾಯಿ, ಏನು ಕೊಟ್ಟಿಲ್ಲ ತಾಯಿ. ಸನ್ಯಾಸಿಗಳಿಗೆ ಸಂತರಗಳಿಗೆ ಅಂತ ಏನಾರು ಗುರುತಿಸಿ ಅಕಸ್ಮಾತ್ ಏನಾದ್ರು ಮಾಡಿದರೆ ನಮಗೂ ಒಂದು ನೆಲೆ ಆಗುತ್ತೆ ಅಮ್ಮ. ಇದನ್ನು ನಾವು ಬಯಸ್ತೀವಿ. ನಮಗೂ ಎಲ್ಲರೂ ನೆಲೆ ಅಂತ ಕೊಟ್ಟರೆ ಕೂತ್ಕೊಂಡು ಸದಾಕಾಲ ಸನಾತನ ಧರ್ಮಕ್ಕೋಸ್ಕರವಾಗಿ ನಮ್ಮ ಜೀವವನ್ನು ಗಂಧದ ರೀತಿಯಲ್ಲಿ ತೆಗೆದು ಜನರಿಗೆ ನಾವು ಸಿಂಧೂರವಾಗಿ ನಾವು ಸದಾಕಾಲ ಕಾರ್ಯವನ್ನು ನಾವು ಮಾಡ್ತಾ ಹೋಗ್ತೀವಿ ತಾಯಿ. ಇದನ್ನು ನಾವು ಹೇಳಬಲ್ಲೆವು. ಇದು ನಾವು ಭಿಕ್ಷೆ ಅಂತಲೂ ನಾವು ಕೇಳ್ತೀವಿ. ಏನು ಹೇಳಿ, ನಮಗೂ ಒಂದು ನೆಲೆ ಅಂತ ಕೊಡಿ. ಸನಾತನ ಧರ್ಮಕ್ಕೋಸ್ಕರವಾಗಿ ನಾವು ಇಷ್ಟೆಲ್ಲ ಓದಾಡ್ತಾ ಇದ್ದೀವಿ, ನಮಗೂ ಅಂತ ಒಂದು ನೆಲೆ ಅಂತ ಕೊಡಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಬಿಟ್ಟರೆ. ಆದರೆ ಅದನ್ನು ಮಾಡಲಿಕ್ಕಂಥದ್ದು ನಮ್ಮ ರಾಜನೀತಿಯ ಒಂದು ಇದಲ್ಲಿದೆ. ನೋಡೋಣ ತಾಯಿ, ಯಾರಿಂದ ಹೇಗೋ, ನಿಮ್ಮಿಂದನೇ ಇದೆಯೋ ಯಾರಿಂದನೇ ಇದೆಯೋ, ಒಳ್ಳೆಯದಾಗಲಿ. ಹೇಳಿಮ್ಮ. ಗುರುಗಳೇ, ನೀವು ಸಿದ್ಧಾರೂಢ ಮಠದ ಅಜ್ಜನ ಬಗ್ಗೆ ಮಾತಾಡೋದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಏನು ಹೇಳ್ತೀರಾ ಗುರುಗಳೇ? ಅಮ್ಮ, ಸಿದ್ಧಾರೂಢ ಅಜ್ಜ ಬಗ್ಗೆ ಹೇಳಲಿಕ್ಕಮ್ಮ 1000 ಪದ ಅಲ್ಲಮ್ಮ, 1000 ಪದಗಳಿದ್ರೂ ಸಾಕಾಗೋದಿಲ್ಲ. ಸಿದ್ಧಾರೂಢರು ಅಂತಂದರೆ ನಮ್ಮ ಸಿದ್ಧಿಯ ಒಂದು ಮೂಲ. ಅದು ಅವರಿಂದ ನಾವು ಈ ಒಂದು ತತ್ವವನ್ನು ಅಳವಡಿಸ್ಕೊಂಡಂಥವ್ರು. ಶಿಶುನಾಳು ಶರೀಫ್ರು ಇರಬಹುದು, ಸಿದ್ಧಾರೂಢರು ಇರ್ಬೋದು, ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳಿರಬಹುದು, ಗವಿಶಾಂತವೀರ ಸ್ವಾಮಿಗಳಾಗಿರ್ಬೋದು,
ಶ್ರೀರಾಮಪುರದ ಪರಂಜ್ಯೋತಿ ಸ್ವರೂಪ ಪರಮ ಸ್ವಾಮಿಗಳಾಗಿರ್ಬೋದು, ಬೆಟ್ಟಳ್ಳಿ ಮಠದ ಒಂದು ಉರಿಲಿಂಗೇಶ್ವರ ಸ್ವಾಮಿಗಳು, ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳಾಗಿರ್ಬೋದು, ಇವರಿಂದ ನಾವು ಈ ಒಂದು ತತ್ವಗಳನ್ನು ಪಡೆದಂಥವ್ರು. ನಮ್ಮ ಶಿವಕುಮಾರ ಸ್ವಾಮಿಗಳು ನಡೆದಾಡ್ತಕ್ಕಂಥ ದೇವರು ಏನು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ತತ್ವಗಳ ನುಡಿಗಳನ್ನು, ಅವರು ಬಂದಂತಹ ಒಂದು ಮಾರ್ಗದರ್ಶಗಳನ್ನು ಏನೊಂದು ಕೊಟ್ಟಿರ್ತಕ್ಕಂತಹ ಒಂದು ಜನರಿಗೆ, ಮಕ್ಕಳಿಗೆ ಒಂದು ಏನೊಂದು ತತ್ವಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೆಲವೊಂದು ಗುಣಗಳನ್ನು ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಸಿದ್ಧಾರೂಢರು ಅಂತ ಹೇಳಿದ್ರೆ ನಮ್ಮ ಜೀವ. ನಾವು ಹಾಡ್ತಕ್ಕಂಥ ಉಸಿರೇ ಸಿದ್ಧ, ಅವರ ಹೆಸರೇ ಆರೂಢ. ನಾವು ಹಾಡ್ತಕ್ಕಂಥದ್ದು, ನಾವು ತಿಂತಕ್ಕಂಥದ್ದು ಪ್ರತಿಯೊಂದು ಸಿದ್ಧಾರೂಢ. ಹಾಗಾಗಿ ಸಿದ್ಧಾರೂಢರು ಅಂತ ಹೇಳಿದರೆ ಪಟ್ಟಂತ ಬಂದ್ಬಿಡುತ್ತೆ ತಾಯಿ. ಹಾಗಾಗಿ ನಾವು ಕೆಲವೊಂದು ಮಾತುಗಳನ್ನ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ವಿ. ಏನೋ ಗೊತ್ತಿಲ್ಲ, ಜನ ಅದನ್ನು ಭಾಳ ಇಷ್ಟಪಟ್ಟರು ಅನ್ಕೋತೀವಿ. ನಮ್ಮ ಕರ್ನಾಡಿನ ಇದನ್ನು ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಆಗುತ್ತಲ್ವೇ, ಹಾಗಾಗಿ ಅದನ್ನು ಹೇಳಿದ್ವಿ ತಾಯಿ. ರಟ್ಟಿಹಳ್ಳಿಯ ಅಂತಕ್ಕಂತಹ ಒಂದು ಜಾಗದಲ್ಲಿ ಕಣಿವೆ ಸಿದ್ಧಗಿರಿ ಅಂತ ಇದೆ. ಹಾಗೆ ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲೂ ಸಹ ಜಗದ್ಗುರು ಆದಿಗುರು ಶಂಕರಾಚಾರ್ಯರ ತಪೋಭೂಮಿ ಪರಾಕಾಯ ಪ್ರವೇಶ ಮಾಡ್ತಂತಹ ಇವತ್ತೇನು ಕೆಲವೊಂದು ಜನ ರೇಖಿ ಮಾಸ್ಟರ್ ಇರ್ಬೋದು, ಕೆಲವೊಂದು ಜನ ಆಸ್ಟ್ರಾಲಜರ್ಸ್ಗಳು ಇರ್ಬೋದು, ಇವರೆಲ್ಲ ಏನು ಹಿಮಾಲಯ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತಿದೆ. ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಗೆ ಬಂದರೆ ಸಾಕು, ಅವ್ರಿಗೆಲ್ಲ ಸಿಗುತ್ತೆ. ಹುಡುಕೋ ಯೋಗ್ಯತೆಗಳಿಲ್ಲ, ಅರ್ಹತೆಗಳಿಲ್ಲ, ಆಡಂಬರೀಕರಣಕ್ಕೆ ಸೋತೋಗಿದ್ದಾರೆ. ಮೈ ತುಂಬ ಬಂಗಾರ 4-5 ಏನು ಬಂತು ತಾಯಿ? ಸಾಧನೆ ಇರಬೇಕು ಹೊರಗಡೆ. ಏನವ ಸಾಧನೆ ಇದ್ದರೆ ಗುರುತಿಸೋದಕ್ಕೆ ಮನುಷ್ಯನಿಗೆ ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ ಅಲ್ವೇ? ನಿಮ್ಮಲ್ಲಿ ನಾವು ಜಾಸ್ತಿ ಹೊತ್ತು ನೋಡುವಂಥ ಅವಶ್ಯಕತೆ ಇಲ್ಲ. ಕ್ಷಣದಲ್ಲೇ ಹೇಳಿದ್ವಿ, ಅಮ್ಮ ನಿಮ್ದು ಹೀಗೆ ಅಂತ. ಇದೇ ತತ್ವ ತಾಯಿ. ಸಾಧನೆ ಸಾಧಕನ ಸೊತ್ತು ಅಲ್ವೇ? ನಮ್ಮ ಆಡಂಬರೀಕರಣ ಡೋಂಗಿಯ ಸೊತ್ತು. ನಮ್ದು ಅದಿಲ್ಲ ತಾಯಿ. ಸಾಧನೆ ಸಿದ್ಧಾರೂಢ ಕೊಟ್ಟಿರ್ತಕ್ಕಂಥದ್ದು, ಅದರ ಮಾರ್ಗವಾಗಿ ನಾವು ನಡೀತಾ ಇದ್ದೀವಿ. ಸಿದ್ಧಾರೂಢ ಗುರುನಾಥಾರೂಢ ಮಹಾರಾಜಿಗೆ ಜೈ. ಹೇಳವಾ ಗುರುಗಳ ಕೊನೆಯದಾಗಿ ಈ ಮಹಾಕುಂಭ ಮೇಳದಿಂದ ನಮ್ಮ ಕರ್ನಾಟಕದ ಜನರಿಗೆ ಏನು ಹೇಳ್ತಿರೋದು? ನಾನು ಇಷ್ಟಂತೂ ಹೇಳ್ತೀನಿ, ಸಕಲ ಸದ್ಭಕ್ತರಿಗೆ, ಕರ್ನಾಟಕದ ಕರುನಾಡಿನ ಕರುಳು ಕುಡಿಗಳಿಗೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ. ಈ ಒಂದು 144 ವರ್ಷಗಳ ಕುಂಭಮೇಳ, ಈ ಮುಂದೆ ಬರ್ತಕ್ಕಂಥ ಕುಂಭಮೇಳದಲ್ಲಿ ನಾವಂತೂ ಇರಲ್ಲ. ಅವತ್ತಿನ ಮೀಡಿಯಾದಲ್ಲಿ ನಾವು ಇರಲ್ಲ, ನೀವು ಇರಲ್ಲ, ಈಗ ನೋಡಿರ್ತಕ್ಕಂಥ ಮೀಡಿಯಾದವರು ಯಾರೂ ಇರಲ್ಲ. ಆದರೆ ಇರ್ತಕ್ಕಂಥ ಜನರು ಈ ಒಂದು ಮಹಾಕುಂಭಮೇಳದ ಈ ಸ್ನಾನದ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಮುಂದಿನ ಒಂದು ಪೀಳಿಗೆಗೆ ಬಹಳ ಆಶೀರ್ವಾದ ಆಗುತ್ತೆ. ಇದನ್ನು ಬಳಸ್ಕೊಂಡು ಈ ಒಂದು ಸನಾತನ ಧರ್ಮದ ಒಂದು ಈ ಮಹಾಪರ್ವದಲ್ಲಿ ಸಾಧು ಸಂತರ ಮತ್ತು ನಾಗಾ ಸಾಧುಗಳು, ಅಘೋರಿಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದೆ. ಆದರೆ ಮುಂದಿನ ಪೀಳಿಗೆಗೆ ಈ ಸನಾತನ ಧರ್ಮದಲ್ಲಿ ಬಹಳ ಪ್ರಯೋಜನಕಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಧನ್ಯವಾದಗಳು. ಒಳ್ಳೆದಾಗಲಿ ಅಮ್ಮ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಶುಭಮಸ್ತು. ಒಳ್ಳೆದಾಗಲಿ. ಹರ ಹರ್. ಇದಾಗಿತ್ತು ನಮ್ಮ ಕರ್ನಾಟಕದ ಬಾಬಾ ಅವರ ಮಾತುಗಳು. ಬೇರೆ ಯಾರನ್ನ ಈ ವಸ್ತ್ರ ಇಲ್ಲದೆ ಬೇರೆ ಯಾರನ್ನ ಮುಸ್ಲಿಂ ಮಹಿಳೆ ಒಳಗಡೆ ಬಂದಿದ್ರೆ ಇಷ್ಟೊತ್ತಿಗೆ ಬೇರೆ ಹಂಗಾಮ ಆಗ್ಬಿಡಿರೋದಮ್ಮ. ಆದರೆ ತಾಯಿ ನಿನ್ನ ಗುಂಡಿಗೆ ಡಬಲ್ ಇದೆ ತಾಯಿ. ಶಬಾಷ್. ಧನ್ಯವಾದ. ದೇಹೋಲಾಲಿ ದೇಹೋ. ಆಶೀರ್ವಾದ. ಐ ಅಪ್ರಿಷಿಯೇಟ್ ದಾಟ್. ತುಂಬ ಖುಷಿ ಆಯ್ತಮ್ಮ. ಯಾಕೆಂದರೆ ಸನಾತನ ಧರ್ಮದ ಸೊತ್ತು ಇಲ್ಲ ಸೊಗಡನ್ನು ಗೊತ್ತಿರ್ತಕ್ಕಂಥವ್ರು ಮಾತ್ರ ಇಷ್ಟು ಧೈರ್ಯವಾಗಿ ನುಗ್ಲಿಕ್ಕೆ ಸಾಧ್ಯ. ಎಲ್ಲರಿಗೂ ನುಗ್ಲಿಕ್ಕೆ ಆಗಲ್ಲ. ಮೈ ಹಿಡ್ಕೊಂಡು ಬರ್ಲಿಕ್ಕೆ ಆಗಲ್ಲಮ್ಮ. ಹಂಗನ್ನೋದಿದ್ರೆ ಬೇರೆ ಜನ ರಿಪೋರ್ಟ್ ಭಾಳ ಇದ್ದರು, ಬರೋಕ್ಕಾಗಲ್ಲ. ಇಲ್ಲ. ಒಳ್ಳೆಯದಾಗಲಿ.
ಹೋಗಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.